ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 76. ಯಾಮಿನಿ ಬಾಗಿಲಿಗೆ ಬರುತ್ತಿದ್ದಂತೆ ಸರಿಯಾಗಿ ಮಾಯಾಳ ಕಾರು ಅವರ ಮನೆಯ ಬಾಗಿಲಿಗೆ ಬಂದು ನಿಂತಿತ್ತು. ಕಾರಿನಿಂದ ಆತಂಕದಿಂದ ಇಳಿದ ಮಾಯಾ ಯಾಮಿನಿಯನ್ನು ನೋಡಿದ ತಕ್ಷಣ ಓಡಿ ಬಂದಳು. ಅತ್ತಿಗೆ, ಏನಿದು ಅತ್ತಿಗೆ, ಇದೆಲ್ಲ ಏನೇನು ನಡೀತಿದೆ? ನನಗೆ ಒಂದು ಫೋನ್ ಕೂಡ ಮಾಡಲಿಲ್ಲ ನೀವು. ಈಗ ತಾನೇ ಅಣ್ಣನ ಜೊತೆ ಮಾತನಾಡುವಾಗ ನೀವು ಮನೆ ಬಿಟ್ಟು ಬಂದ ವಿಷಯವೇ ನನಗೆ ತಿಳಿಯಿತು. ಅವರಿಗೇನೋ ಬುದ್ಧಿ ಕೆಟ್ಟು ಏನೇನೋ ಮಾಡುತ್ತಿದ್ದಾರೆ. ಅಂದರೆ ನೀವು ಯಾವುದಕ್ಕಾಗಿ ಆ ಪೇಪರ್ ಮೇಲೆ ಸಹಿ ಹಾಕಿ ಕೊಟ್ಟು ಬಂದಿರಿ ಎಂದು ಆತಂಕದಿಂದ ಕೇಳುತ್ತಾ ಅವಳ ಬಳಿ ಬಂದಳು. ಯಾಮಿನಿಯ ಮುಖ ಭಾವನೆಗಳಿಲ್ಲದೆ ಮರಗಟ್ಟಿತ್ತು. ಬಾ ಮಾಯಾ, ಮನೆಯೊಳಗೆ ಹೋಗೋಣ ಎಂದು ಮಾತ್ರ ಹೇಳಿ ಅವಳನ್ನು ಒಳಗೆ ಕರೆದುಕೊಂಡು ಹೋದಳು. ಒಳಗೆ ಸೋಫಾದ ಮೇಲೆ ಕುಳಿತ ತಕ್ಷಣ ಯಾಮಿನಿಯ ಅಮ್ಮ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ನೀರು ತಂದು ಮಾಯಾಗೆ ನೀಡಿದರು. ಅತ್ತಿದ್ದರಿಂದ ಅವರ ಮುಖ ಕೆಂಪಾಗಿ ಊದಿಕೊಂಡಿತ್ತು. ನೀರನ್ನು ಈಸ್ಕೊಂಡು ಕುಡಿದ ಮಾಯಾ ಆ ಚೊಂಬನ್ನು ಟೇಬಲ್ ಮೇಲೆ ಇಟ್ಟು ಯಾಮಿನಿಯ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಹೇಳಿ ಅತ್ತಿಗೆ, ಯಾಕೆ ಸುಮ್ಮನಿದ್ದೀರಿ ಅಂದಾಗ ಯಾಮಿನಿ ಒಂದು ದೀರ್ಘವಾದ ಉಸಿರು ಬಿಟ್ಟು ಮೆಲ್ಲನೆ ಮಾತನಾಡತೊಡಗಿದಳು. ಮಾಯಾ, ನನ್ನನ್ನು ಏನು ಮಾಡುವಂತೀಯ? ನಿನ್ನ ಅಣ್ಣ ಒಂದು ವಿಷಯವನ್ನು ನಿರ್ಧರಿಸಿ ಬಂದು ನಿಂತಿದ್ದಾರೆ. ಆ ವಿಚ್ಛೇದನ ಪತ್ರದ ಮೇಲೆ ಸಹಿ ಹಾಕು ಎಂದು ಆಜ್ಞಾಪಿಸುತ್ತಿದ್ದಾರೆ. ಅವರನ್ನು ಮೀರಿ ನಾನು ಹಾಕುವುದಿಲ್ಲ ಎಂದು ಹೇಳಲು ಸಾಧ್ಯವೇ? ನೀನೇ ಹೇಳು ಎಂದಳು. ಅರ್ಥವಾಗುತ್ತಿದೆ ಅತ್ತಿಗೆ, ಆದರೆ ಇಷ್ಟು ಆತುರ ಪಡಬಾರದಾಗಿತ್ತಲ್ಲವೇ? ಅವರ ಬಳಿ ಸ್ವಲ್ಪ ಸಮಯ ಕೇಳಬಹುದಿತ್ತು. ಅಥವಾ ಒಂದು ವಾರ ಬಿಟ್ಟು ಹಾಕುತ್ತೇನೆ ಎಂದು ಹೇಳಿ ನನಗೊಂದು ಕರೆ ಮಾಡಬಹುದಿತ್ತಲ್ಲವೇ? ನಾನು ಬಂದು ಅಣ್ಣನ ಬಳಿ ಮಾತನಾಡುತ್ತಿದ್ದೆ. ಅವರು ಯಾವುದೋ ಕೋಪದಲ್ಲಿ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಕ್ಕಾಗಿ ನೀವು ಈ ಸಂಬಂಧವನ್ನು ಮುರಿದುಕೊಳ್ಳಬೇಕಾ? ಕತ್ತಿನಲ್ಲಿದ್ದ ಮಾಂಗಲ್ಯವನ್ನು ತೆಗೆದಿಟ್ಟು ಬಂದು ಬಿಟ್ಟಿದ್ದೀರಿ ಅತ್ತಿಗೆ. ಇದರ ಮೇಲೆ ನಿಮ್ಮ ಜೀವನ ಸರಿಯಾಗುವುದಿಲ್ಲ ಎಂದು ನೀವಾಗಿಯೇ ನಿರ್ಧರಿಸಿಬಿಟ್ಟಿರಾ ಎಂದು ಮಾಯಾ ಕಣ್ಣೀರು ಹಾಕುತ್ತಾ ಕೇಳಿದಳು. ಯಾಮಿನಿ ಕಹಿಯಾಗಿ ನಕ್ಕಳು. ಮಾಯಾ, ಮುಗಿದು ಹೋದ ವಿಷಯವನ್ನು ಈಗ ಮತ್ತೆ ಮಾತನಾಡಿ ಏನಾಗಬೇಕಿದೆ? ನಿನ್ನ ಅಣ್ಣ ಖಂಡಿತವಾಗಿಯೂ ಬದಲಾಗುವುದಿಲ್ಲ. ಒಂದು ವಾರ ನಮ್ಮ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ. ಅವರು ನನ್ನ ರೂಮ್ಗೆ ಬಂದಾಗ ಒಂದು ವೇಳೆ ನನ್ನ ಬಳಿ ಸಮಾಧಾನದಿಂದ ಮಾತನಾಡಲು ಬರುತ್ತಿದ್ದಾರೇನೋ ಎಂದು ನಾನು ಒಂದು ನಿಮಿಷ ನೆಮ್ಮದಿಯಾಗಿದ್ದೆ. ಆದರೆ ಅವರು ಆ ಡಿವೋರ್ಸ್ ಪೇಪರನ್ನು ನನಗೆ ತೋರಿಸಿದ ತಕ್ಷಣ ನನ್ನ ಸಂಪೂರ್ಣ ನಂಬಿಕೆಯು ಹೊಡೆದು ಹೋಯಿತು ಎಂದು ಕಣ್ಣೀರನ್ನು ಒರೆಸಿಕೊಂಡವಳು, ಇಷ್ಟಪಡದ ವ್ಯಕ್ತಿಯನ್ನು ಒತ್ತಾಯಿಸಿ ಬಹಳ ದಿನ ಒಟ್ಟಿಗೆ ಬಾಳಲು ಸಾಧ್ಯವಿಲ್ಲ ಮಾಯಾ. ನನ್ನ ಹಣೆಬರಹ ಅಷ್ಟೇ. 1 ತಿಂಗಳೊಂದಿಗೆ ನನ್ನ ದಾಂಪತ್ಯ ಜೀವನ ಮುಗಿದು ಹೋಯಿತು. ನಿನ್ನ ಅಣ್ಣನ ಮನಸ್ಸಿನ ತುಂಬ ಕನಿಷ್ಕ ಮಾತ್ರ ಇದ್ದಾರೆ. ಅವರಿಗಾಗಿ ಪ್ರಾಣವನ್ನೇ ಬಿಡಲು ಮುಂದಾದ ಅವರಿಗೂ ನಿನ್ನ ಅಣ್ಣನಿಗೂ ಮದುವೆಯಾದರೆ ಅವರ ಜೀವನ ಚೆನ್ನಾಗಿರುತ್ತದೆ. ಅವರು ಆಸೆ ಪಟ್ಟದ್ದು ನಡೆದರೆ ನಿನ್ನ ಅಣ್ಣನ ಮನಸ್ಥಿತಿ ಸರಿಯಾಗುತ್ತದೆ. ನಿನ್ನಿಂದ ಸಾಧ್ಯವಾದರೆ ಅವರಿಬ್ಬರನ್ನು ಸೇರಿಸಿಬಿಡು ಎಂದಳು. ಇದನ್ನು ಕೇಳಿ ಆಘಾತಗೊಂಡ ಮಾಯಾ, ಸೂಪರ್ ಅತ್ತಿಗೆ, ನೀವು ಮಾತನಾಡುವುದು ತುಂಬ ಚೆನ್ನಾಗಿದೆ ಎಂದು ವೇದನೆಯಿಂದ ನಕ್ಕಳು. ನಾವು ಆಸೆಪಟ್ಟ ಒಂದು ಸಣ್ಣ ವಸ್ತುವನ್ನು ಕೂಡ ಬೇರೆಯವರಿಗೆ ಬಿಟ್ಟುಕೊಡಲು ಮನಸ್ಸು ಬರುವುದಿಲ್ಲ. ಹಾಗಿರುವಾಗ ಕಟ್ಟಿಕೊಂಡ ಗಂಡನನ್ನು ಇನ್ನೊಬ್ಬ ಹುಡುಗಿಯೊಂದಿಗೆ ಸೇರಿಸಿ ಎಂದು ಹೇಳಲು ನಿಮಗೆ ಹೇಗೆ ಅತ್ತಿಗೆ ಮನಸ್ಸು ಬರುತ್ತದೆ? ಒಂದು ವೇಳೆ ಅಣ್ಣ ಮತ್ತು ಕನಿಷ್ಕಾಳನ್ನು ಜೋಡಿಯಾಗಿ ನೋಡಿದರೆ ನಿಮ್ಮಿಂದ ತಡೆದುಕೊಳ್ಳಲು ಸಾಧ್ಯವೇ? ಅವರ ಮೇಲಿರುವ ಅತಿಯಾದ ಪ್ರೀತಿಯಿಂದ ಅವರ ನೆಮ್ಮದಿಯನ್ನು ಮಾತ್ರ ಯೋಚಿಸಿ ಮಾತನಾಡುತ್ತಿದ್ದೀರಿ. ಆದರೆ ಜೀವನ ಎನ್ನುವುದು ಬಿಟ್ಟುಕೊಡುವುದಲ್ಲ ಅತ್ತಿಗೆ. ಗಂಡ ಹೆಂಡತಿ ನಡುವಿನ ಸಣ್ಣ ಪುಟ್ಟ ಜಗಳಗಳಲ್ಲಿ ಬಿಟ್ಟುಕೊಡಬಹುದು, ಆದರೆ ಗಂಡನನ್ನೇ ಬಿಟ್ಟುಕೊಟ್ಟು ಹೋಗಬಾರದು. ಕೋರ್ಟ್ನಲ್ಲಿ ವಿಚ್ಛೇದನ ಕೇಳುವಾಗ ನಿಮ್ಮ ಬಳಿ ಸಮ್ಮತಿ ಕೇಳುತ್ತಾರೆ. ಆಗ ಇಷ್ಟವಿಲ್ಲ ಎಂದು ಹೇಳಿಬಿಡಿ. ಈಗ ಹೊರಡಿ, ನಮ್ಮ ಮನೆಗೆ ಹೋಗೋಣ ಎಂದು ಹಠದಿಂದ ಕರೆದಳು ಮಾಯಾ. ಯಾಮಿನಿ ನಕಾರಾತ್ಮಕವಾಗಿ ತಲೆಯಾಡಿಸುತ್ತಾ ಎದ್ದು ನಿಂತಳು. ಇಲ್ಲ ಮಾಯಾ, ಇನ್ಮುಂದೆ ಆ ಮನೆಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಇನ್ನು ನನಗೆ ಇದೇ ಮನೆ.
ನಾನು ಮೊದಲಿನಂತೆ ಕೆಲಸಕ್ಕೆ ಹೋಗೋಣ ಎಂದು ನಿರ್ಧರಿಸಿದ್ದೇನೆ. ಸ್ಕೂಲ್ಗೆ ಸಮಯವಾಯಿತು. ನಾನು ಹೊರಡುತ್ತೇನೆ. ನೀನು ಮನೆಗೆ ಹೊರಡು. ನಾನು ನಿನಗೆ ಆಮೇಲೆ ಫೋನ್ ಮಾಡುತ್ತೇನೆ. ಆದರೆ ಒಂದು, ನನ್ನ ವಿಷಯವಾಗಿ ನಿನ್ನ ಅಣ್ಣನ ಬಳಿ ನೀನು ಏನನ್ನೂ ಮಾತನಾಡಬೇಡ ಎಂದಳು. ಏನು ಅತ್ತಿಗೆ, ನೀವು ಹೀಗೆ ಮೂರ್ಖರಂತೆ ಮಾತನಾಡುತ್ತಿದ್ದೀರಿ ಎಂದು ಮಾಯಾ ಕೋಪದಿಂದ ಕಿರುಚಲು ಯಾಮಿನಿಯ ಅಮ್ಮ ಮತ್ತೆ ಬಾಯಿ ಹಾಕಿದರು. ನಾನೂ ಹೇಳಿ ನೋಡಿಬಿಟ್ಟೆ ಅಮ್ಮ. ಇವಳು ಕೇಳುತ್ತಿಲ್ಲ. ಒಂದು ಹೆಣ್ಣು ಗಂಡನನ್ನು ಬಿಟ್ಟು ಬಿಟ್ಟು ಎಷ್ಟು ದಿನ ತಾನೇ ಸಂತೋಷವಾಗಿ ಬಾಳಲು ಸಾಧ್ಯ? ಮನಸ್ಸಿನ ತುಂಬ ವೇದನೆಯನ್ನು ಇಟ್ಕೊಂಡು ಅದನ್ನು ಮುಚ್ಚಿಡಲು ಈಗ ಕೆಲಸಕ್ಕೆ ಓಡುತ್ತಿದ್ದಾಳೆ. ನನಗೇನು ಇವಳ ಜೀವನವನ್ನು ನೆನೆಸಿಕೊಂಡರೆ ತುಂಬ ಭಯವಾಗುತ್ತಿದೆ ಮಾಯಾ. ನೀನೇ ನೋಡಿ ಏನಾದರೂ ಮಾಡಬೇಕು ತಾಯಿ ಎಂದು ಕಣ್ಣೀರಿಟ್ಟರು. ನೀವು ಚಿಂತೆ ಮಾಡಬೇಡಿ ಅತ್ತೆ. ನನ್ನ ಅಣ್ಣ ಕೋಪಿಷ್ಠನೇ. ಅದಕ್ಕಾಗಿ ಅತ್ತಿಗೆಯನ್ನು ಬಿಟ್ಟು ಖಂಡಿತ ಆ ಕನಿಷ್ಕಾಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಈಗ ಅಪ್ಪನ ಮೇಲಿರುವ ಕೋಪವನ್ನು ಅತ್ತಿಗೆಯ ಮೇಲೆ ತೋರಿಸುತ್ತಿದ್ದಾರೆ. ಬೇಗ ಅವರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲ ಸರಿಯಾಗುತ್ತದೆ ಎಂದು ಸಮಾಧಾನಪಡಿಸಿದ ಮಾಯಾ ಮತ್ತೆ ಯಾಮಿನಿಯತ್ತ ತಿರುಗಿದಳು. ಅತ್ತಿಗೆ, ಕೊನೆಯದಾಗಿ ಏನು ಹೇಳುತ್ತೀರಿ? ಮನೆಗೆ ಬರುತ್ತೀರಾ ಇಲ್ಲವಾ? ಅಪ್ಪನಿಗೆ ಇದುವರೆಗೂ ಈ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಗಾಬರಿಯಾಗಿ ಓಡಿ ಬರುತ್ತಾರೆ ಎಂದಳು. ಯಾಮಿನಿಯ ಕಣ್ಣುಗಳಲ್ಲಿ ಈಗ ಕಿಡಿ ಹೊಮ್ಮುತ್ತಿತ್ತು. ನಿಮ್ಮ ಅಪ್ಪ ಬರಲಿ ಮಾಯಾ, ಬರಲಿ. ಅವರ ಬಳಿ ನಾನೇ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ತನ್ನ ಮಗನ ಪ್ರೀತಿಯನ್ನು ಬೇರ್ಪಡಿಸುವುದಕ್ಕಾಗಿ ಏತಕ್ಕಾಗಿ ನನ್ನ ಜೀವನವನ್ನು ನಾಶ ಮಾಡಿದರು ಎಂದು ನಾನು ಕೇಳಬೇಕು. ನಿನ್ನ ಅಪ್ಪಗೇನು ಗೊತ್ತಿಲ್ಲದೆ ಮಾಡಿಲ್ಲ ಮಾಯಾ. ಎಲ್ಲ ಪ್ಲಾನ್ ಮಾಡಿಯೇ ಮಾಡಿದ್ದಾರೆ. ಅದರ ಪರಿಣಾಮವನ್ನು ತಾನೇ ಇಂದು ನಾನು ನಿನ್ನ ಅಣ್ಣನು ಅನುಭವಿಸುತ್ತಿದ್ದೇವೆ. ಇನ್ನೊಬ್ಬ ಹುಡುಗಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿರುವ ಗಂಡಸಿನ ಜೊತೆ ಬಾಳುವುದು ಎಷ್ಟು ಕ್ರೂರ ಗೊತ್ತಾ? ಆರಂಭದಲ್ಲಿ ಅವರು ಪ್ರತಿಯೊಮ್ಮೆ ಕನಿಷ್ಕ ಹೆಸರನ್ನು ಹೇಳಿ ಹೇಳಿ ನನ್ನ ಜೊತೆಯಲ್ಲಿದ್ದಾಗ ನಾನು ನರಕ ಯಾತನೆ ಅನುಭವಿಸಿದೆ. ಆಮೇಲೆ ಸ್ವಲ್ಪ ದಿನ ಏನೋ ಚೆನ್ನಾಗಿಯೇ ನಡೆದುಕೊಂಡರು. ಎಲ್ಲ ಸರಿಯಾಯಿತು ಎಂದುಕೊಂಡೆ. ಆದರೆ ಆ ಕೆಲವು ದಿನಗಳ ಸಂತೋಷ ನನ್ನ ಇಡೀ ಜೀವನವನ್ನೇ ಕಸಿದುಕೊಳ್ಳಲು ಬಂದ ಸಂತೋಷ ಎಂದು ನನಗೆ ತಿಳಿಯದೆ ಹೋಯಿತು ಎಂದು ಯಾಮಿನಿ ತನ್ನ ಸ್ಕೂಟಿಯ ಕೀಯನ್ನು ತೆಗೆದುಕೊಂಡಳು. ನನಗೆ ಮನಸ್ಸಿನಲ್ಲಿ ವೇದನೆ ಇದೆ. ಆದರೆ ಅದನ್ನೇ ನೆನಪಿಸಿಕೊಂಡು ನಾನು ಮುದುರಿ ಹೋಗುವುದಿಲ್ಲ. ಮುಂದೇನು ಮಾಡಬೇಕೋ ಅದನ್ನು ಮಾಡಬೇಕು. ಆತ್ಮಹತ್ಯೆ ಮಾಡಿಕೊಳ್ಳಲು ನಾನು ಹೇಡಿಯಲ್ಲ. ಒಂದು ಕಾಲದಲ್ಲಿ ಅಂಥದ್ದೊಂದು ಯೋಚನೆ ಇದ್ದದ್ದು ನಿಜ. ಆದರೆ ಹೀಗಿಲ್ಲ. ನಾನು ಬದುಕಬೇಕು. ನನಗಾಗಿ ಇಲ್ಲದಿದ್ದರೂ ಎಂದು ಏನನ್ನೋ ಹೇಳಬಂದ ಮಾತನ್ನು ನುಂಗಿಕೊಂಡಳು. ನಾನು ಬದುಕಬೇಕು. ನೀನು ಹೊರಡು ಮಾಯಾ ಎಂದು ಹೇಳಿ ತನ್ನ ಅಮ್ಮನ ಕಡೆ ತಿರುಗಿದವಳು, ಅಮ್ಮ, ಮಾಯಾಗೆ ಊಟ ಮಾಡಿಸಿ ಕಳುಹಿಸಿ ಎಂದು ಹೇಳಿ ಅಲ್ಲಿಂದ ವೇಗವಾಗಿ ಹೊರಟಳು. ತನ್ನ ಸ್ಕೂಟಿಯಲ್ಲಿ ಹುಚ್ಚು ಹಿಡಿದವಳಂತೆ ಹೋದ ಯಾಮಿನಿ ಒಂದು ಸಿಗ್ನಲ್ನಲ್ಲಿ ನಿಲ್ಲಬೇಕಾಯಿತು. ಆಗ ಅವಳಿಗೆ ಸರಿಯಾಗಿ ಪಕ್ಕದಲ್ಲಿ ಬಂದು ನಿಂತಿತು ಒಂದು ಕಾರು. ಅದು ವಿಷ್ಣುವಿನ ಕಾರು. ಯಾಮಿನಿ ಆಕಸ್ಮಿಕವಾಗಿ ತಿರುಗಿದಾಗ ವಿಷ್ಣುವಿನ ಮುಖ ವಿಪರೀತ ಆಯಾಸದಿಂದ ಸೊರಗಿ ಹೋಗಿರುವುದು ಕಂಡಿತು. ಅವನ ದೃಷ್ಟಿ ರಸ್ತೆ ನಿಯಮಗಳನ್ನು ಸಿಗ್ನಲನ್ನು ಗಮನಿಸುತ್ತಿರಲಿಲ್ಲ. ಆ ಸಿಗ್ನಲ್ನಲ್ಲಿ ಓಡುತ್ತಿರುವ ಸೆಕೆಂಡುಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಯಾಮಿನಿಯ ಮನಸ್ಸು ಮಿಡಿಯಿತು. ಅವನ ಬಳಿ ಮಾತನಾಡಲು ತುಡಿಯಿತು. ಆದರೆ ಇನ್ನೂ ಅವನ ಬಳಿ ಮಾತನಾಡಲು ನನಗೆ ಯಾವ ಹಕ್ಕಿದೆ ಎಂಬ ಯೋಚನೆ ಬಂದಾಗಲೇ ಎದೆಯಲ್ಲಿ ಮುಳ್ಳು ಚುಚ್ಚಿದಂತಹ ನೋವು. ಸಿಗ್ನಲ್ ಬಿತ್ತು. ವಿಷ್ಣುವಿನೊಳಗೆ ಏನೋ ಒಂದು ಲಘುವಾದ ಆತಂಕ ಮೂಡಿತು. ತನ್ನ ಪಕ್ಕದಲ್ಲಿ ತನ್ನ ಹೆಂಡತಿ ನಿಂತಿರುವುದನ್ನು ಭಾವನಾತ್ಮಕವಾಗಿ ಅವನು ಅರಿತರೂ ಕಣ್ಣುಗಳಿಂದ ಅದನ್ನು ನೋಡಲಿಲ್ಲ. ಅವನ ಕಾರು ವೇಗವಾಗಿ ಹೋಯಿತು. ಏನೋ ಯಾಮಿನಿಗೆ ಅವನನ್ನು ಹಾಗೆಯೇ ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ಅವರು ತುಂಬ ಸುಸ್ತಾಗಿದ್ದಾರಲ್ಲ, ಎಲ್ಲಿಗೆ ಹೋಗುತ್ತಾರೆ ಎಂದು ನೋಡಿ ಹೋಗಿ ಮಾತನಾಡೋಣವಾ ಎಂದು ಯೋಚಿಸಿದವಳು ಅವನ ಕಾರನ್ನು ಹಿಂಬಾಲಿಸಿದಳು. ವಿಷ್ಣುವಿನ ಕಾರು ಸ್ವಲ್ಪ ದೂರ ಹೋಗಿ ಒಂದು ಕಿರಿದಾದ ಬೀದಿಯೊಳಗೆ ಪ್ರವೇಶಿಸಿತು. ಯಾಮಿನಿಯು ಅಂತರ ಕಾಯ್ದುಕೊಂಡು ಹಿಂಬಾಲಿಸಿದಳು. ಒಂದು ಮನೆಯ ಮುಂದೆ ಕಾರು ನಿಂತಿತು. ಅದು ಕನಿಷ್ಕಾಳ ಮನೆ. ಕಾರಿನಿಂದ ವಿಷ್ಣು ಇಳಿದ. ಅವನ ಕೈಯಲ್ಲಿ ಒಂದು ದೊಡ್ಡ ಹಣ್ಣಿನ ಬುಟ್ಟಿ ಇತ್ತು.
ಇದು ಯಾರ ಮನೆಯಾಗಿರಬಹುದು ಎಂದು ಯಾಮಿನಿ ಯೋಚಿಸುತ್ತಿರುವಾಗಲೇ ಕನಿಷ್ಕಾಳ ಅಪ್ಪ ಹೊರಬಂದು ಗೇಟ್ ತೆರೆದರು. ಅದನ್ನು ನೋಡಿದ ಕ್ಷಣ ಯಾಮಿನಿಗೆ ತಲೆ ತಿರುಗಿತು. ಇಷ್ಟು ಹೊತ್ತು ಅವಳ ಎದೆಯೊಳಗೆ ಉಳಿದಿದ್ದ ಆ ಸಣ್ಣ ನಂಬಿಕೆಯು ನುಚ್ಚು ನೂರಾಗಿ ಹೊಡೆದು ಚೆದುರಿತು. ಯಾಮಿನಿಯ ಪ್ರಪಂಚ ಒಂದು ನಿಮಿಷ ತಲೆಕೆಳಗಾಗಿ ತಿರುಗಿತು. ಹಾಗಾದರೆ ಮಾಯಾ ಹೇಳಿದ್ದು ನಿಜವಲ್ಲ. ವಿಷ್ಣು ಕನಿಷ್ಕಾಳನ್ನು ಹುಡುಕಿಕೊಂಡೇ ಬಂದಿದ್ದಾರೆ. ಅಂದರೆ ಶೀಘ್ರದಲ್ಲೇ ಅವರ ಮದುವೆ ನಡೆಯುತ್ತದೆ. ಈ ಯೋಚನೆಯೇ ಅವಳನ್ನು ಕೊಲ್ಲದೆ ಕೊಂದಿತು. ಕಣ್ಣುಗಳಲ್ಲಿ ಹರಿದ ನೀರನ್ನು ಒರೆಸಿಕೊಳ್ಳಲು ತ್ರಾಣವಿಲ್ಲದೆ ನಡುಕದಿಂದ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿದಳು. ಆ ಬೀದಿಯನ್ನು ಬಿಟ್ಟು ಅವಳು ಕದಲುವಾಗ ಅವಳ ಹೃದಯ ಅಲ್ಲಿಯೇ ವಿಷ್ಣುವಿನ ಕಾಲಡಿಯಲ್ಲಿ ಬಿದ್ದು ನುಜ್ಜುಗುಜ್ಜಾದಂತಹ ಒಂದು ಭಾವನೆ. ವೇದನೆಯ ಉತ್ತುಂಗಕ್ಕೆ ಹೋದವಳು ತನ್ನ ಜೀವನದ ಪಯಣ ಎಲ್ಲಿಗೆ ಮುಗಿಯುತ್ತದೆ ಎಂದು ತಿಳಿಯದೆಯೇ ಅಲ್ಲಿಂದ ಹೊರಟಳು. ಇನ್ನೊಂದೆಡೆ ವಿಷ್ಣು ಅಪರಾಧಿ ಮನೋಭಾವದಿಂದ ತಲೆ ತಗ್ಗಿಸಿ ಕನಿಷ್ಕಾಳ ಮನೆಯ ಹಾಲ್ನಲ್ಲಿ ನಿಂತಿದ್ದ. ಕನಿಷ್ಕಾಳ ಪೋಷಕರು ಅವನನ್ನು ಒಂದು ರೀತಿಯ ಕಹಿಯಿಂದ ನೋಡಿದರು. ಮಾವ, ಅತ್ತೆ ಎಂದು ವಿಷ್ಣು ಕರೆಯುತ್ತಲೇ ಕನಿಷ್ಕಾಳ ಅಪ್ಪ ಕೈಗಳನ್ನೆತ್ತಿ ತಡೆದರು. ಈಗ ಯಾವುದಕ್ಕೆ ವಿಷ್ಣು ಇಲ್ಲಿಗೆ ಬಂದಿರುವೆ? ನನ್ನ ಮಗಳು ನಿನ್ನ ಮೇಲಿಟ್ಟಿದ್ದ ಪ್ರೀತಿಯಿಂದ ಅವಳ ಪ್ರಾಣವನ್ನೇ ಬಿಡಲು ಮುಂದಾಗಿದ್ದಳು. ನೀನಾದರೂ ಬೇರೊಬ್ಬಳನ್ನು ಮದುವೆಯಾಗಿ ನೆಮ್ಮದಿಯಾಗಿದ್ದೆ. ಈಗ ಮತ್ತೆ ಅವಳಿಗೆ ನೋವುಂಟು ಮಾಡಲು ಬಂದಿದ್ದೀಯಾ ಎಂದು ಕೋಪದಿಂದ ಕೇಳಿದರು. ವಿಷ್ಣು ಮೆಲ್ಲನೆ ಅವರ ಕೈಗಳನ್ನು ಹಿಡಿದುಕೊಂಡ. ಇಲ್ಲ ಮಾವ, ನಾನು ಮಾಡಿದ್ದು ದೊಡ್ಡ ತಪ್ಪು. ಆದರೆ ನಾನು ನೆಮ್ಮದಿಯಾಗಿಲ್ಲ. ನನ್ನ ಕುಟುಂಬಕ್ಕಾಗಿಯೂ ಅಪ್ಪನಿಗಾಗಿಯೂ ಯಾಮಿನಿಯನ್ನು ಮದುವೆಯಾಗಿ ನಾನು ಮಾಡಿದ ದ್ರೋಹ ನನಗೆ ಈಗಷ್ಟೇ ಅರ್ಥವಾಗುತ್ತಿದೆ. ನಿಮಗೂ ಕನಿಷ್ಕಾಳಿಗೂ ಇಷ್ಟು ದೂರ ಕಷ್ಟ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮಾವ ಅನ್ನುತ್ತಾ ವಿಷ್ಣುವಿನ ಕಣ್ಣುಗಳು ಒದ್ದೆಯಾಗಿರುವುದನ್ನು ನೋಡಿದ ಕನಿಷ್ಕಾಳ ಅಮ್ಮ, ಕ್ಷಮೆ ಕೇಳಿ ಏನಾಗಬೇಕಿದೆ ವಿಷ್ಣು? ಅವಳ ಜೀವನವೇ ಹಾಳಾಗಿ ಹೋಯಿತಲ್ಲ ಎಂದು ಅಳತೊಡಗಿದರು. ಇಲ್ಲ ಅತ್ತೆ, ನಾನು ಒಂದು ನಿರ್ಧಾರದಿಂದಲೇ ಬಂದಿದ್ದೇನೆ. ಕನಿಷ್ಕಾಳ ಬಳಿ ನಾನು ಮಾತನಾಡಬೇಕು ಎಂದು ಹೇಳುತ್ತಿದ್ದಂತೆ ಕೋಣೆಯಿಂದ ಮುಖ ಬಾಡಿ ಹೋಗಿದ್ದ ಕನಿಷ್ಕಾ ಹೊರಬಂದಳು. ವಿಷ್ಣುವನ್ನು ನೋಡಿದ ತಕ್ಷಣ ಅವಳ ಕಣ್ಣುಗಳಲ್ಲಿ ಮಿಂಚು ಹೊಳೆಯಿತು. ಕನಿಷ್ಕಾ, ನಿನ್ನ ಬಳಿ ಸ್ವಲ್ಪ ಒಂಟಿಯಾಗಿ ಮಾತನಾಡಬೇಕು, ಬರ್ತೀಯಾ ಎಂದು ವಿಷ್ಣು ಕೇಳಲು ಇಬ್ಬರೂ ಆ ಮನೆಯ ಟೆರೆಸ್ಗೆ ಹೋದರು. ಟೆರೆಸ್ನ ಗೋಡೆಯನ್ನು ಹಿಡಿದುಕೊಂಡು ನಿಂತಿದ್ದ ಕನಿಷ್ಕಾಳನ್ನು ನೋಡಿದ ವಿಷ್ಣು ದೀರ್ಘ ಮೌನದ ನಂತರ ಮಾತನಾಡಿದ. ಕನ್ನಿ, ನನ್ನನ್ನು ಕ್ಷಮಿಸಿಬಿಡು. ನಾನು ಯಾಮಿನಿಗೆ ವಿಚ್ಛೇದನ ನೀಡಲಿದ್ದೇನೆ. ಪೇಪರ್ ಮೇಲೆ ಸಹಿ ಪಡೆಯಲಾಗಿದೆ. ಆದರೆ ನಾನು ಇದನ್ನು ಮಾಡುತ್ತಿರುವುದು ನೀನು ಮತ್ತು ನಾನು ಒಂದಾಗಬೇಕು ಎನ್ನುವುದಕ್ಕಾಗಿ ಅಲ್ಲ. ನಿನಗೆ ನಾನು ಮಾಡಿದ ದ್ರೋಹಕ್ಕೆ ಪ್ರಾಯಶ್ಚಿತ್ತ ಹುಡುಕಿಕೊಳ್ಳುವುದಕ್ಕಾಗಿ ಎಂದ ತಕ್ಷಣ ಕನಿಷ್ಕಾ ಏನೂ ಮಾತನಾಡದೆ ಅವನನ್ನೇ ನೋಡಿದಳು. ನಾನು ಏನು ನಿರ್ಧರಿಸಿದ್ದೇನೆಂದರೆ ನಿನಗೆ ನಾನು ಒಂದು ಹೊಸ ಜೀವನವನ್ನು ರೂಪಿಸಿಕೊಡಲಿದ್ದೇನೆ ಕನ್ನಿ. ನಿನಗೆ ಯಾವುದು ಇಷ್ಟವೋ, ನಿನ್ನ ಕನಸುಗಳು ಯಾವುದೋ ಅದನ್ನು ಮಾಡಲು ನಾನು ಜೊತೆಯಾಗಿರುತ್ತೇನೆ. ನಿನಗೆ ತಕ್ಕಂತಹ ಒಂದು ಒಳ್ಳೆಯ ಜೀವನವನ್ನು ಹುಡುಕಿಕೊಡಬೇಕಾದದ್ದು ನನ್ನ ಜವಾಬ್ದಾರಿ. ನನ್ನ ಮೇಲಿರುವ ಪ್ರೀತಿಯಿಂದ ನೀನು ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳಬೇಡ. ನಾನು ನಿನ್ನ ಜೊತೆಯಲ್ಲೇ ಇದ್ದು ನಿನ್ನನ್ನು ಒಂದು ಒಳ್ಳೆಯ ಜಾಗಕ್ಕೆ ಸೇರಿಸುತ್ತೇನೆ ಎಂದು ವಿಷ್ಣು ಭಾವುಕನಾಗಿ ಮಾತನಾಡಿದ. ವಿಷ್ಣುವಿನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಕನಿಷ್ಕಾಳ ತುಟಿಗಳಲ್ಲಿ ಒಂದು ತೆಳುವಾದ ವೇದನೆ ಬೆರೆತ ನಗು ಮೂಡಿತು. ಮುಂದಿನ ಕ್ಷಣ ಅವಳು ಹಾರಿ ಬಂದು ವಿಷ್ಣುವನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ವಿಷ್ಣು ಆಘಾತದಲ್ಲಿ ಹೆಪ್ಪುಗಟ್ಟಿ ನಿಂತನು. ಏನು ಮಾತನಾಡ್ತಾ ಇದ್ದೀಯ ವಿಷ್ಣು? ನೀನು ಬೇರೆ ಜೀವನನ? ನನಗೆ ಬೇರೆ ಜೀವನ ಅಂತ ಒಂದಿದ್ದರೆ ಅದು ನಿನ್ನ ಜೊತೆ ಮಾತ್ರ. ನನಗೆ ಹಣ, ಅಂತಸ್ತೋ ಬೇರೊಬ್ಬನೋ ಅಗತ್ಯವಿಲ್ಲ. ನೀನು ತಾಳಿ ಕಟ್ಟಿ ನಿನ್ನ ಹೆಂಡತಿಯಾಗಿ ಒಪ್ಪಿಕೊಂಡರೆ ಮಾತ್ರ ನನ್ನ ಜೀವ ನನಗೆ ಸ್ವಂತವಾಗುತ್ತದೆ. ನೀನೇ ನನ್ನ ಜೀವನ. ನನ್ನನ್ನು ಬಿಟ್ಟುಕೊಡಬೇಡ ವಿಷ್ಣು, ನನ್ನನ್ನು ಬಿಡಬೇಡ ಎಂದು ಅವನ ಎದೆಗೊರಗಿ ಹತ್ತಳು. ವಿಷ್ಣುವಿನ ಕೈಗಳು ಅವಳನ್ನು ಅಪ್ಪಿಕೊಳ್ಳಲು ತುಡಿದರೂ ಏನೋ ಒಂದು ಕಡೆ ಯಾಮಿನಿಯ ಮುಖ ಅವನ ಮನಸ್ಸಿನ ಕಣ್ಣಿನಲ್ಲಿ ಬಂದು ಹೋಯಿತು. ಕನಿಷ್ಕಾಳ ಅಳುವೋ, ಅವಳ ಹಠಮಾರಿ ಪ್ರೀತಿಯೋ ಅವನನ್ನು ಒಂದು ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿತು. ಕನ್ನಿ,
ನಾನು ಹೇಳುವುದನ್ನು ಕೇಳು ಎಂದು ಅವನು ದೂರ ಸರಿಯಲು ಪ್ರಯತ್ನಿಸಲು ಅವಳಾದರೋ ಅವನನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡಳು. ವಿಷ್ಣುವಿನ ಎದೆಯ ಮೇಲೆ ವಾಲಿಕೊಂಡು ಕನಿಷ್ಕ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದುದು ಅವನಿಗೆ ಭಾರವಾದ ಕಬ್ಬಿಣದ ರಕ್ಷಾಕವಚದಂತೆ ಭಾಸವಾಯಿತು. ಅವಳ ಪ್ರೀತಿ ಹಠಮಾರಿತನದಾಗಿತ್ತು, ಆದರೆ ಆ ಹಠ ಈಗ ಅವನಿಗೆ ಉಸಿರುಗಟ್ಟುವಂತೆ ಮಾಡುತ್ತಿತ್ತು. ಕನ್ನಿ, ನನ್ನನ್ನು ಬಿಡು ಎಂದು ಮೆದುವಾದ ಧ್ವನಿಯಲ್ಲಿ ಹೇಳಿದವನು ಅವಳ ಹಿಡಿತವನ್ನು ನಿಧಾನವಾಗಿ ಆದರೆ ದೃಢವಾಗಿ ಸಡಿಲಿಸಿದನು. ಕನಿಷ್ಕ ಆಘಾತದಿಂದ ಅವನನ್ನು ನೋಡಿದಳು. ವಿಷ್ಣು ಅವಳೊಂದಿಗೆ ಮುಂದೆ ಏನೂ ಮಾತನಾಡಲಿಲ್ಲ. ಅವಳ ಕಣ್ಣುಗಳಲ್ಲಿ ಕಂಡ ನಿರೀಕ್ಷೆಗೆ ಅವನ ಬಳಿ ಈಗ ಉತ್ತರವಿಲ್ಲ. ಒಂದು ಯಂತ್ರದಂತೆ ಅಲ್ಲಿಂದ ಕದಲಿದವನು ಕೆಳಗೆ ಇಳಿದು ತನ್ನ ಕಾರನ್ನು ಹತ್ತಿದನು. ಅವನ ಕೈಗಳು ಸ್ಟೇರಿಂಗ್ ಹಿಡಿದಿದ್ದರೂ ಅವನ ಮನಸ್ಸು ನೆಲೆ ಕಾಣದೆ ತಡಕಾಡುತ್ತಿತ್ತು. ಕಾರು ನೇರವಾಗಿ ಹೋದ ಸ್ಥಳ ಮರೀನಾ ಬೀಚ್. ಅಲೆಗಳ ಸದ್ದು ಅವನ ಕಿವಿಗೆ ಬೀಳುತ್ತಿತ್ತೇ ಹೊರತು ಅವನ ಅಂತರಾಳದಲ್ಲಿ ಯಾಮಿನಿಯ ಮೌನವಾದ ಆ ನೋಟವು, ಕನಿಷ್ಕಳ ಅಳುವು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತಿದ್ದವು. ಮರಳಿನ ಮೇಲೆ ಕುಳಿತು ಸಮುದ್ರವನ್ನೇ ದೃಷ್ಟಿಸಿ ನೋಡುತ್ತಿದ್ದನು. ತಾನು ಮಾಡುತ್ತಿರುವುದು ಸರಿಯೇ? ದಾಮಿನಿಯ ಕತ್ತಿನಲ್ಲಿದ್ದ ಮಾಂಗಲ್ಯವನ್ನು ತೆಗೆಯುವಂತೆ ಮಾಡಿದ್ದು ಅವನ ಅಹಂಕಾರವೇ ಅಥವಾ ಕನಿಷ್ಕಗೆ ಮಾಡುತ್ತಿರುವ ತ್ಯಾಗವೇ? ಉತ್ತರವಿಲ್ಲದ ಪ್ರಶ್ನೆಗಳೊಂದಿಗೆ ವಿಷ್ಣು ಆ ಉಪ್ಪಿನ ಗಾಳಿಯಲ್ಲಿ ಕರಗಿ ಹೋಗುತ್ತಿದ್ದನು. ಮತ್ತೊಂದೆಡೆ ಯಾಮಿನಿ ತನ್ನ ವೇದನೆಯನ್ನು ತೀರಿಸಿಕೊಳ್ಳಲು ಒಂದು ದಾರಿಯನ್ನು ಕಂಡುಕೊಂಡಳು. ಕಣ್ಣೀರಿನೊಂದಿಗೆ ಮುದುಡಿ ಕುಳಿತರೆ ಕಾಲ ತನ್ನನ್ನು ಅಣಕಿಸುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಅವಳು ಹಿಂದೆ ಕೆಲಸ ಮಾಡುತ್ತಿದ್ದ ಆ ಮೆಟ್ರಿಕ್ಯುಲೇಷನ್ ಶಾಲೆಯ ಬಾಗಿಲಲ್ಲಿ ನಿಂತಾಗ ಅವಳ ಮನಸ್ಸಿನಲ್ಲಿ ಒಂದು ಮೃದುವಾದ ನೆಮ್ಮದಿ ಹರಡಿತು. ಮುಖ್ಯೋಪಾಧ್ಯಾಯರನ್ನು ಭೇಟಿಯಾಗಿ ಮಾತನಾಡಿ ಮತ್ತೆ ಕೆಲಸಕ್ಕೆ ಸೇರಿದಳು. ತರಗತಿಯೊಳಗೆ ಪ್ರವೇಶಿಸಿದ ಆ ಕ್ಷಣ ಗುಡ್ ಮಾರ್ನಿಂಗ್ ಮಿಸ್ ಎಂದು ಮಕ್ಕಳ ಧ್ವನಿಗಳು ಒಟ್ಟಾಗಿ ಕೇಳಿಬಂದಾಗ ಯಾಮಿನಿಯ ಕಣ್ಣುಗಳು ಒಂದು ಕ್ಷಣ ಒದ್ದೆಯಾದವು. ಆದರೆ ಮರುಕ್ಷಣವೇ ಅದನ್ನು ಒರೆಸಿಕೊಂಡು ಮುಗುಳ್ನಕ್ಕಳು. ಗುಡ್ ಮಾರ್ನಿಂಗ್ ಮುದ್ದು ಮಕ್ಕಳ, ಇವತ್ತು ನಾವೊಂದು ಹಾಡು ಹೇಳೋಣವಾ ಎಂದು ಅವಳು ಕೇಳಿದಾಗ ಆ ತರಗತಿಯೇ ಉತ್ಸಾಹದಲ್ಲಿ ತೇಲಿತು. ಯಾಮಿನಿ ಒಂದು ಮಗುವಾಗಿಯೇ ಬದಲಾದಳು. ಕಪ್ಪು ಹಲಗೆಯ ಮೇಲೆ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸಿ ಅವುಗಳನ್ನು ಒಂದು ಕಥೆಯಾಗಿ ಹೇಳಿ ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ನೃತ್ಯದ ಚಲನೆಗಳೊಂದಿಗೆ ಪಾಠ ಮಾಡಿದಳು. ಚಿಟ್ಟೆ ಹಾರುತ್ತಿದೆ, ಕಾಮನ ಬಿಲ್ಲಲ್ಲಿ ಉಯ್ಯಾಲೆ ಹಾಡುತ್ತಿದೆ ಎಂದು ಅವಳು ಹಾಡಿ ಕುಣಿದು ಪಾಠ ಮಾಡುವಾಗ ಅವಳೊಳಗಿದ್ದ ಆ ಗಾಯಗೊಂಡ ಯಾಮಿನಿ ಮೆಲ್ಲನೆ ಮರೆಯಾದಳು. ಮಕ್ಕಳ ನಗುವಿನ ಸದ್ದಿನಲ್ಲಿ ವಿಷ್ಣುವಿನ ನೆನಪುಗಳು, ಕನಿಷ್ಕ ಕೊಟ್ಟ ನೋವು ಹತ್ತಿಕ್ಕಲ್ಪಟ್ಟವು. ಒಂದು ಮಗು ಓಡಿ ಬಂದು ಅವಳ ಸೀರೆಯನ್ನು ಹಿಡಿದು ಜಗ್ಗಿ, ಮಿಸ್, ನೀವು ತುಂಬ ಚೆನ್ನಾಗಿ ನಗ್ತೀರಾ ಎಂದು ಹೇಳಿದಾಗ ಯಾಮಿನಿ ಆ ಮಗುವನ್ನು ಎತ್ತಿಕೊಂಡು ಹಣೆಗೊಂದು ಮುತ್ತಿಟ್ಟಳು. ಅವಳ ನೋವಿಗೆ ಆ ಮುಗ್ಧ ಮಕ್ಕಳ ಮುಗುಳ್ನಗು ಮದ್ದಾಯಿತು. ಅದೇ ಸಮಯದಲ್ಲಿ ಯುವರಾಜನ ಆದೇಶದಂತೆ ಆಫೀಸ್ಗೆ ಬಂದಳು ಯಾಶಿಕಾ. ಅವಳ ಮುಖ ಕಳೆಗುಂದಿತ್ತು. ಯಾವುದೋ ಆಸ್ಪತ್ರೆಯಲ್ಲಿ ಒಂದು ವಾರ ಹಾಸಿಗೆ ಹಿಡಿದವಳಂತೆ ಕಪ್ಪಾಗಿತ್ತು. ಕಾರ್ ಪಾರ್ಕಿಂಗ್ನಲ್ಲಿ ಅಥರ್ವನ ಕಾರ್ ಇರಲಿಲ್ಲ. ವಿಕ್ರಮ್ ಕಾರ್ ಮತ್ತು ಯುವರಾಜ್ ಬೈಕ್ ನಿಂತಿತ್ತು. ನರಕಕ್ಕೆ ಪ್ರವೇಶಿಸುತ್ತಿರುವಂತಹ ಮನಸ್ಥಿತಿಯಲ್ಲಿ ಆಫೀಸ್ಗೆ ಪ್ರವೇಶಿಸಿದಳು. ಗುಡ್ ಮಾರ್ನಿಂಗ್ ಮ್ಯಾಮ್ ಎಂಬ ನೌಕರರ ಧ್ವನಿಯನ್ನು ಕೂಡ ಗಮನಿಸದೆ ಲಿಫ್ಟ್ ಪ್ರವೇಶಿಸಿ ಯುವರಾಜ್ ಇರುವ ಮಹಡಿಗೆ ಹೋದಳು. ಮಧು, ಪ್ಲೀಸ್, ಇವತ್ತು ಖಂಡಿತ ನಿನ್ನನ್ನು ನೋಡಬೇಕು. ನನಗೆ ರಾತ್ರಿಯೆಲ್ಲ ನಿದ್ದೆಯೇ ಬರಲಿಲ್ಲ ಎಂದು ವಿಕ್ರಮ್ ಮಾಯಾ ಬಳಿ ಮಾತನಾಡುತ್ತಿದ್ದ ಪ್ರೇಮದ ಮಾತುಗಳು ಯಾಶಿಕಾಳ ಕಿವಿಗೆ ಬಿದ್ದು ಸಿಟ್ಟು ಬರಿಸಿದವು. ಏನು ಮಾವ, ಸೌಂದರ್ಯ ಜೊತೆ ಮದುವೆ? ಈ ಮಧುಮಿತ ಏನು ನಿನಗೆ ಸ್ಟೆಪ್ನಿಯಾ ಎಂಬ ಯಾಶಿಕಾಳ ಧ್ವನಿ ವಿಕ್ರಮ್ನನ್ನು ಸಂಪೂರ್ಣವಾಗಿ ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡಿತು. ಯಾಶಿಕಾಳ ಧ್ವನಿಯನ್ನು ಕೇಳಿದ ತಕ್ಷಣ ಮರುತುದಿಯಲ್ಲಿದ್ದ ಮಾಯಾಗೆ ಎದೆ ಜಲ್ ಎಂದಿತು. ಅದೇ ವೇಳೆಯಲ್ಲಿ ಪಳಾರ್ ಎಂದು ಯಾಶಿಕಾಳ ಕೆನ್ನೆಗೆ ಬಾರಿಸಿದನು ವಿಕ್ರಮ್. ಸಾಯಿಸಿಬಿಡ್ತೀನಿ. ಯಾರನ್ನ ನೋಡಿ ಏನು ಮಾತು ಆಡ್ತಾ ಇದೀಯಾ?
ನಿನ್ನನ್ನೆಲ್ಲ ಇಷ್ಟು ದಿನ ಬಿಟ್ಟುಕೊಂಡಿದ್ದೆ ನಾನು ಮಾಡಿದ ತಪ್ಪು. ಎಷ್ಟು ಧೈರ್ಯವಿದ್ದರೆ ನನ್ನ ಮಧುವನ್ನು ನನಗೆ ಸ್ಟೆಪ್ನಿಯ ಅಂತ ಕೇಳ್ತೀಯ? ಅವಳು ನನ್ನ ಹೆಂಡತಿ, ನಮ್ಮ ಮನೆಯ 2ನೇ ಸೊಸೆ. ಅವಳು ಮನೆಯೊಳಗೆ ಪ್ರವೇಶಿಸುವಾಗ ನೀನು ಅವಳ ಕಾಲಡಿಯಲ್ಲಿ ಬಿದ್ದಿರಬೇಕು. ಏನೋ ಮಹಾರಾಣಿ ತರಹ ಮಾತನಾಡ್ತಾ ಇದ್ದೀಯಾ ಎಂದು ವಿಕ್ರಮ್ ಗರ್ಜಿಸಲು ಕೆನ್ನೆ ಹಿಡಿದುಕೊಂಡೇ ಯಾಶಿಕಾ ಮಾತನಾಡಿದಳು. ಸಾಕು ನಿಲ್ಲಿಸು ಮಾವ. ಏನೋ ನೀನು ದೊಡ್ಡ ಉತ್ತಮ ಅನ್ನೋ ಹಾಗೆ ಮಾತನಾಡ್ತಾ ಇದ್ದೀಯ. ಸೌಂದರ್ಯ ಜೊತೆ ನೀನು ಮುದ್ದಾಗಿ ಮಾತನಾಡುವುದು ನನಗೆ ಗೊತ್ತಿಲ್ಲವಾ? ಇಲ್ಲ ಅವಳ ಜೊತೆ ಪಾರ್ಕ್ ಬೀಚ್ ಅಂತ ತಿರುಗುವುದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಸೌಂದರ್ಯನೇ ನಿನ್ನ ಹೆಂಡತಿ ಅಂತ ಅಥರ್ವ ಮಾವ ನಿರ್ಧಾರ ಮಾಡಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ನೀನು ಮತ್ತು ಸೌಂದರ್ಯ ಹತ್ತಿರವಾಗಿ ಮಾತನಾಡಿದ್ದೆಲ್ಲ ಮರೆತು ಬಿಟ್ಟು ಈಗ ಆ ಹುಡುಗಿ ಹತ್ತಿರ ಮಾತನಾಡುವುದಕ್ಕೆ ನಾನು ಪ್ರಶ್ನೆ ಕೇಳಿದರೆ ನನ್ನನ್ನು ಹೊಡೆಯುತ್ತೀಯಾ ಎಂದು ಯಾಶಿಕಾ ಮತ್ತೆ ಸೊಕ್ಕಿನಿಂದ ಮಾತನಾಡಿದಳು. ಏಯ್, ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕಿದರೆ ನಿನ್ನನ್ನು ಸಾಯಿಸಿ ಬಿಡ್ತೀನಿ. ಮರ್ಯಾದೆಯಿಂದ ನಿನ್ನ ಕೆಲಸ ಏನಿದೆಯೋ ಅದನ್ನಷ್ಟೇ ನೋಡು. ಏನೋ ಸ್ವಲ್ಪ ದಿನ ತಾಳ್ಮೆಯಿಂದ ನಿಮ್ಮನ್ನು ಬಿಟ್ಟು ಬಿಡೋಣ ಅಂತ ಅಂದುಕೊಂಡಿದ್ದೇನೆ. ನನ್ನನ್ನು ಮೃಗವನ್ನಾಗಿ ಮಾಡಬೇಡ, ಔಟ್ ಎಂದು ಜೋರಾಗಿ ವಿಕ್ರಮ್ ಕಿರುಚಿದನು. ಆ ಹೊತ್ತಿಗೆ ಅನಿರೀಕ್ಷಿತವಾಗಿ ಯುವರಾಜ್ ತನ್ನ ಕ್ಯಾಬಿನ್ನಿಂದ ಹೊರಬಂದನು. ಏನಾಯ್ತು ಬಾಸ್ ಎಂದು ಯುವರಾಜ್ ಕೇಳಲು ತುಂಬ ಸೊಕ್ಕಿನಿಂದ ಮಾತನಾಡ್ತಾಳೆ ಯುವರಾಜ್. ಇವಳಿಗೆ ಇಲ್ಲಿ ಕೆಲಸ ಇಲ್ವಾ? ನಿನ್ನ ಅಸಿಸ್ಟೆಂಟ್ ತಾನೇ. ಇವಳನ್ನು ಸುಮ್ಮನೆ ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸುವುದಕ್ಕಾಗಿಯೇ ಈ ಕಂಪನಿಯಲ್ಲಿ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರಾ ಎಂದು ಯುವರಾಜ್ ಬಳಿ ವಿಕ್ರಮ್ ಕೇಳಿದನು. ಬಾಸ್, ಇವಳಿಗೆ ಸ್ವಲ್ಪ ಕೊಬ್ಬು ಹೆಚ್ಚಾಗಿದೆ, ಬೇರೇನೂ ಇಲ್ಲ. ವರ್ಮನ್ ಮನೆಯ ಮಗಳು ಎಂಬ ಸೊಕ್ಕು ಅಷ್ಟೇ. ಅದನ್ನು ನಾನು ಸರಿ ಮಾಡ್ತೀನಿ. ನೀವ್ಯಾಕೆ ಟೆನ್ಷನ್ ಆಗ್ತೀರಾ? ಇಂತಹ ಚರಂಡಿಗಳಿಗೆಲ್ಲ ನೀವು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಎಂದು ಹೇಳಿ ಚಪ್ಪಲಿಯಿಂದ ಹೊಡೆದಂತೆ ಮಾತನಾಡಿಬಿಟ್ಟು ಯಾಶಿಕಾಳ ಕೈ ಹಿಡಿದು ತನ್ನ ಕೋಣೆಯೊಳಗೆ ಎಳೆದುಕೊಂಡು ಹೋದನು ಯುವರಾಜ್. ಆಮೇಲೆ ಮತ್ತೆ ಫೋನನ್ನು ಕಿವಿಗೆ ಇಟ್ಟುಕೊಂಡನು ವಿಕ್ರಮ್. ಹಲೋ ಮಧು ಎಂದು ಅವನ ಧ್ವನಿ ಗದ್ಗದಿತವಾಗಲು ವಿಕ್ರಮ್, ಆ ಹುಡುಗಿ ಏನೇನೋ ಮಾತನಾಡ್ತಾ ಇದ್ದಾಳೆ, ಅವಳು ಯಾರು ಎಂದು ಮಾಯಾ ಯಾಶಿಕಾಳನ್ನು ತಿಳಿಯದವಳಂತೆ ಮಾತನಾಡಿದಳು. ನನ್ನ ಸೋದರ ಮಾವನ ಮಗಳು ಮಧು. ನೀನು ಚಿಂತೆ ಮಾಡಬೇಡ. ಅವಳ ಕ್ಯಾರೆಕ್ಟರ್ ಹಾಗೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಸಾಕು. ಸೌಂದರ್ಯ ನನ್ನ ಕ್ಲೋಸ್ ಫ್ರೆಂಡ್. ಇವತ್ತು ಸಂಜೆ ಅವಳನ್ನು ನಾನು ಬೀಚ್ಗೆ ಕರೆದುಕೊಂಡು ಬರ್ತೀನಿ. ನೀನು ಬಾ. ಇಬ್ಬರು ಮೀಟ್ ಮಾಡಿ ಮಾತನಾಡಿ ಎಲ್ಲ ಸಮಸ್ಯೆಯೂ ಕ್ಲಿಯರ್ ಆಗುತ್ತೆ. ನೀನು ಮಾತ್ರ ನನ್ನನ್ನು ತಪ್ಪಾಗಿ ತಿಳಿಯದಿದ್ದರೆ ಸಾಕು. ಈ ವಿಕ್ರಮ್ಗೆ ಹೆಂಡತಿ ಮಧು ಮಾತ್ರ. ಅರ್ಥ ಆಯ್ತಾ ಎಂದನು. ನನಗೆ ಅರ್ಥ ಆಗ್ತಿದೆ ವಿಕ್ರಮ್. ಆದರೆ ನನ್ನಿಂದ ಸಂಜೆ ಬೀಚ್ಗೆಲ್ಲ ಬರಲು ಸಾಧ್ಯವಿಲ್ಲ. ಈಗಾಗಲೇ ಮನೆಯಲ್ಲಿ ನನ್ನನ್ನು ಗಮನಿಸಲು ಶುರು ಮಾಡಿದ್ದಾರೆ. ಈಗಲೇ ಆಫೀಸ್ನಲ್ಲಿ ಮಾಯಾ ಮೇಡಮ್ಗೆ ತಿಳಿಯದಂತೆ ನಾನು ಮಾತನಾಡ್ತಾ ಇದ್ದೇನೆ. ಯಾರಿಗಾದರೂ ವಿಷಯ ತಿಳಿದರೆ ಆಮೇಲೆ ನನ್ನ ಮದುವೆ ಅವಸರವಾಗಿ ನಡೆಯಲು ಶುರುವಾಗುತ್ತದೆ. ಆದ್ದರಿಂದ ಸ್ವಲ್ಪ ದಿನ ತಾಳ್ಮೆಯಿಂದ ಇರೋಣ. ನನಗೆ ನಿಮ್ಮ ಮೇಲೆ ಯಾವುದೇ ಅನುಮಾನವಿಲ್ಲ. ಸೌಂದರ್ಯ ನಿಮ್ಮ ಫ್ರೆಂಡ್ ಅನ್ನುವುದನ್ನು ನಾನು ಮನಪೂರ್ವಕವಾಗಿ ನಂಬುತ್ತೇನೆ. ನಮ್ಮ ಮ್ಯಾರೇಜ್ ಮುಗಿದ ಮೇಲೆ ನಾನು ಸೌಂದರ್ಯಳನ್ನು ಮೀಟ್ ಮಾಡ್ತೀನಿ. ಅಲ್ಲಿಯವರೆಗೂ ನಾನು ಯಾರನ್ನೂ ನೋಡುವುದಿಲ್ಲ ಎಂದು ಅವಳು ಜಾಣತನದಿಂದ ನುಣುಚಿಕೊಂಡಳು. ಏಕೆಂದರೆ ಮಾಯಾ ಸೌಂದರ್ಯಗೆ ಸ್ಪಷ್ಟವಾಗಿ ಗೊತ್ತು ಎನ್ನುವುದೇ ಅವಳಿಗಿದ್ದ ಈ ಭಯಕ್ಕೆ ಕಾರಣ. ಓಕೆ ಮಧು, ನಾನೊಂದು ಮುಖ್ಯವಾದ ಮೀಟಿಂಗಿಗೆ ಹೋಗಬೇಕು. ನೀನು ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡಬಹುದು. ಅರ್ಥ ಆಯ್ತಾ ಎಂದ ತಕ್ಷಣ ಸರಿ ಎಂದು ಹೇಳಿಬಿಟ್ಟು ಆ ಕಡೆ ಫೋನ್ ಇಟ್ಟಳು. ಫೋನ್ ಇಟ್ಟವಳಿಗೆ AC ರೂಮಿನಲ್ಲೂ ಬೆವರಿಳಿಯಿತು. ಆಗ ಒಳಗೆ ಬಂದ ಕನ್ನಿಕಾ, ಮ್ಯಾಮ್, ನನಗೇನೋ ಭಯವಾಗ್ತಾ ಇದೆ. ನೀವೇ ಮಾಯಾ ಅಂತ ವಿಕ್ರಮ್ ಸರ್ಗೆ ಗೊತ್ತಾದರೆ ನಿಮ್ಮ ಜೀವನ ಹಾಳಾಗಿ ಬಿಡುತ್ತದೆ ಎಂದಳು. ಮದುವೆಯಾಗುವವರೆಗೂ ಗೊತ್ತಾಗದೇ ಇದ್ದರೆ ಸಾಕು ಕನ್ನಿಕಾ. ಅದರ ಮೇಲೆ ನಾನು ನಿಭಾಯಿಸಿಕೊಳ್ಳುತ್ತೇನೆ ಎಂದು ಹೇಳಿದವಳು ತನ್ನ ಕುರ್ಚಿಯಲ್ಲಿ ಹಿಂದಕ್ಕೆ ಹೊರಗೆ ಕುಳಿತು ಕಣ್ಣು ಮುಚ್ಚಿದಳು. ಗೆಸ್ಟ್ ಹೌಸ್ನಲ್ಲಿ ಅಥರ್ವ ನಕ್ಷತ್ರಗೆ ಔಷಧ ಹಚ್ಚಿ ಈಗ ಅವಳಿಗೆ ಮಾತ್ರೆಗಳನ್ನು ಕೊಟ್ಟನು. ಏನ್ರಿ, ನನಗಾಗಿ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅನ್ನಿಸುತ್ತೆ. ನಾನು ನಿಭಾಯಿಸಿಕೊಳ್ಳುತ್ತೇನೆ. ನೀವು ಆಫೀಸ್ಗೆ ಹೋಗಿ, ಅಲ್ಲಿ ಕೆಲಸ ಹೆಚ್ಚಾಗಿರುತ್ತದೆ ಎಂದು ನಕ್ಷತ್ರ ಮೆದುವಾದ ಧ್ವನಿಯಲ್ಲಿ ಹೇಳಿದಳು. ಏನು ನಕ್ಷತ್ರ ಮಾತನಾಡ್ತಾ ಇದ್ದೀಯಾ? ನನಗೆ ನಿನಗಿಂತ ಮುಖ್ಯ ಕೆಲಸನಾ? ಅದನ್ನೆಲ್ಲ ಯುವರಾಜ್, ಕಾರ್ತಿಕ್, ವಿಕ್ರಮ್ 3 ಜನ ನೋಡಿಕೊಳ್ತಾರೆ. ಯಾವ ಸಮಸ್ಯೆಯೂ ಇಲ್ಲ.
ಆಮೇಲೆ ಮುಖ್ಯವಾದ ಕೆಲವು ಪ್ರಾಜೆಕ್ಟ್ ಎಲ್ಲವನ್ನೂ ನಾನು ಇಲ್ಲಿಂದಲೇ ನೋಡಿಕೊಳ್ಳುತ್ತೇನೆ. ನಿನ್ನನ್ನು ಒಂಟಿಯಾಗಿ ಬಿಟ್ಟು ಬಿಟ್ಟು ನನ್ನಿಂದ ಹೋಗಲು ಸಾಧ್ಯವಿಲ್ಲ ಎಂದನು. ಅದಕ್ಕೆ ಬಾಡಿಗಾರ್ಡ್ಸ್ ಇದ್ದಾರಲ್ಲ, ಅವರನ್ನು ಮೀರಿ ನನ್ನನ್ನು ಯಾರು ಏನು ಮಾಡ್ತಾರೆ ಎಂದು ನಕ್ಷತ್ರ ಕೇಳಲು, 1000 ಜನ ನಿನಗೆ ಭದ್ರತೆಯಾಗಿ ಇದ್ದರೂ ಈ ಅಥರ್ವ ನಿನ್ನ ಪಕ್ಕದಲ್ಲಿ ಇರುವ ಹಾಗೆ ಆಗುವುದಿಲ್ಲ. ನಮ್ಮ ಮದುವೆಯಾಗುವವರೆಗೂ ತುಂಬ ಎಚ್ಚರಿಕೆಯಿಂದ ಇರಬೇಕು ನಕ್ಷತ್ರ. ಅಮ್ಮನನ್ನು ಹೀಗೆ ಒಪ್ಪಿಸುವುದು ಎಂದು ಯೋಚಿಸುವಾಗ ಸ್ವಲ್ಪ ಕಷ್ಟ ಅನ್ನಿಸುತ್ತಿದೆ ಎಂದನು. ಇಲ್ಲಿ ನೋಡಿ, ಕಷ್ಟವೇ ಆದರೂ ನೀವು ಪ್ರಯತ್ನ ಪಡಲೇಬೇಕು. ಅವರು ನಮ್ಮ ಮದುವೆಗೆ ಖಂಡಿತ ಆಶೀರ್ವಾದ ಮಾಡಬೇಕು. ಇಲ್ಲದಿದ್ದರೆ ಈ ಮದುವೆ ಪೂರ್ಣಗೊಳ್ಳುವುದಿಲ್ಲ. ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟುವಾಗ ನಮ್ಮನ್ನು ಹೆತ್ತವರ ಆಶೀರ್ವಾದ ಖಂಡಿತ ಬೇಕು. ಇಲ್ಲದಿದ್ದರೆ ಅಲ್ಲಿಯವರೆಗೂ ನಾವು ವೆಯ್ಟ್ ಮಾಡೋಣ ಎಂದಳು ನಕ್ಷತ್ರ. ಸಾಕು ತಾಯೇ ಸಾಕು. ನೀನು ಈಗ ಒಪ್ಪಿದ್ದೇ ದೊಡ್ಡ ವಿಷಯ. ಇದರಲ್ಲಿ ಅವರು ಒಪ್ಪುವವರೆಗೂ ನೀನು ವೆಯ್ಟ್ ಮಾಡಬೇಕಾ? ಅದೆಲ್ಲ ಏನೂ ಬೇಡ. ಯಾವಾಗ ಏನು ನಡೆಯುತ್ತದೆ ಎಂದು ಹೇಳಲಾಗುವುದಿಲ್ಲ. 1 ವಾರದಲ್ಲಿ ನಮ್ಮ ಮದುವೆ ಕನ್ಫರ್ಮ್. ನಾಳೆ ಮುಹೂರ್ತದ ಸೀರೆ ತೆಗೆದುಕೊಳ್ಳಲು ಹೋಗ್ತಿದ್ದೀವಿ. ಎಲ್ಲವೂ ಸೀಕ್ರೆಟ್ ಆಗಿಯೇ ನಡೆಯುತ್ತದೆ. ಆದರೆ ನಮ್ಮ ಮದುವೆ ಮುಗಿದ ಮೇಲೆ ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡೋಣ. ಓಕೆ? ಅಮ್ಮನನ್ನು ಮದುವೆಗೆ ಕರೆದುಕೊಂಡು ಬರುವುದು ನನ್ನ ಜವಾಬ್ದಾರಿ ಎಂದು ಸಮಾಧಾನವಾಗಿ ಮಾತನಾಡಿದನು. ಶಾಂತವಾಗಿ ಅವನ ಎದೆಯ ಮೇಲೆ ವಾಲಿದಳು ನಕ್ಷತ್ರ. ಅವಳನ್ನು ತನ್ನ ಎದೆಗವುಚಿಕೊಂಡನು. ಅವಳ ಹಣೆಗೊಂದು ಮುತ್ತಿಟ್ಟನು. ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ ನಕ್ಷತ್ರ. ಆದರೆ ಯಾರಿಗಾಗಿಯೂ ಯಾವುದಕ್ಕಾಗಿಯೂ ನಿನ್ನನ್ನು ಮಾತ್ರ ನಾನು ಬಿಟ್ಟು ಕೊಡುವುದಿಲ್ಲ. ನನ್ನ ಉಸಿರಿನ ಅರ್ಧ ನೀನೆ ಎಂದು ಅವಳ ಬೆನ್ನ ಮೇಲಿರುವ ಗಾಯಕ್ಕೆ ಕೈ ತಾಗದಂತೆ ಅಪ್ಪಿಕೊಂಡನು ಅಥರ್ವ. ಯಾಮಿನಿ ಅಂದು ಸಂಜೆಯವರೆಗೂ ಶಾಲೆಯಲ್ಲಿ ಕೆಲಸ ಮಾಡಿದ್ದರಿಂದ ದೇಹ ಮತ್ತು ಮನಸ್ಸು ಸುಸ್ತಾಗಿತ್ತು. ಆದರೆ ಅವಳ ಮನಸ್ಸಿನಲ್ಲಿದ್ದ ಆ ತಳಮಳ ಹೀಗಿರಲಿಲ್ಲ. ಶಾಲೆ ಮುಗಿದು ಹೊರಬರುವಾಗ ಅವಳ ಮುಖ ಮೊದಲಿಗಿಂತಲೂ ಸ್ಪಷ್ಟವಾಗಿತ್ತು. ಯಾಮಿನಿ ಈಗ ಒಂದು ಹೆಂಡತಿಯಲ್ಲ, ಅವಳು ಒಬ್ಬ ಶಿಕ್ಷಕಿ. ಅವಳ ಹಿಂದೆ ಹಲವು 100 ಮಕ್ಕಳ ಭವಿಷ್ಯವಿದೆ ಎಂಬ ಒಂದು ವಿಷಯ ಅವಳನ್ನು ಜೀವಂತವಾಗಿರಿಸಿತ್ತು. ಅಂದು ಸಂಜೆ ಆಫೀಸ್ನಿಂದ ಹೊರಟ ವಿಷ್ಣು ಮಾನಸಿಕ ಒತ್ತಡದ ಕಾರಣ ದೇವಸ್ಥಾನಕ್ಕೆ ಬಂದನು. ಅದೇ ವೇಳೆಯಲ್ಲಿ ತನ್ನ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಯಾಮಿನಿಯು ಅಲ್ಲಿಗೆ ಬಂದಳು. ಈ ಕಥೆ